ನರೇಂದ್ರ ಮೋದಿ ನೇತೃತ್ವದಲ್ಲಿ ಆದಂತಹ ಸ್ಟ್ರೈಕ್ ಮತ್ತು ಅವತ್ತಿನ ಇಂದಿರಾ ಗಾಂಧಿ ಸಮಯದಲ್ಲಿ ಆದಂತಹ ವಿಚಾರವನ್ನು ಕಂಪೇರ್ ಮಾಡಿದಂಥ ರೀತಿಯಲ್ಲಿ ಮೊದಲು ನಾನು ಕಾರ್ಪೊರೇಷನ್ ಕಮಿಷನರ್ಗೆ ಈ ಇಲ್ಲಿಗಲ್ ಹೋರ್ಡಿಂಗ್ಸು ಇಲ್ಲಿಗಲ್ ಪೋಸ್ಟ್ಗಳನ್ನ ಫಸ್ಟು ಸೀಸ್ ಮಾಡಿ ಕೇಸ್ ಹಾಕ್ಲಿಕ್ಕೆ ಹೇಳ್ತೀನಿ. ಇವರೇನೋ ಕಾನೂನು ಪ್ರಕಾರವಾಗಿ ಎಲ್ಲರೂ ಇಲ್ಲಿಗಲ್ ಹೋರ್ಡಿಂಗ್ಸ್ ಹಾಕ್ಲಿಕ್ಕಿದೆಯಾ? ಯಾಕೆ ಹಾಕಿದ್ದಾರೆ? ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಇವತ್ತು ನಮ್ಮ ಸೈನಿಕರು ಮಾಡಿದಂಥ ಸಾಧನೆ ಬಗ್ಗೆ ಇವರಿಗೆ ಹೆಮ್ಮೆ ಇದ್ದರೆ, ಅಭಿಮಾನ ಇದ್ದರೆ, ಇಷ್ಟು ಅದ್ಭುತವಾಗಿ ಭಯೋತ್ಪಾದಕರಿಗೆ ನಿರ್ನಾಮವನ್ನು ಮಾಡಿದ್ದಾರೆ, ಭಯೋತ್ಪಾದಕರಿಗೆ ಭಯವನ್ನು ಹುಟ್ಟಿಸಿದ್ದಾರೆ, ಪಾಕಿಸ್ತಾನಕ್ಕೆ ಭಯವನ್ನು ಹುಟ್ಟಿಸಿದ್ದಾರೆ, ನಡುಗಿಸಿದ್ದಾರೆ. ಇದನ್ನು ನಡುಗಿಸಿರುವಂಥದ್ದನ್ನು ಇಂಥ ದೊಡ್ಡ ಸಾಧನೆಯನ್ನು ಒಂದು ಎಷ್ಟು ವ್ಯವಸ್ಥಿತವಾಗಿ ಉತ್ತಮವಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ಹೆಮ್ಮೆ ಪಡುವಂಥ ಸಂದರ್ಭದಲ್ಲಿ ಈ ರೀತಿ 75ನೇ ಯುದ್ಧಕ್ಕೆ ಹೋಗಿರೋದು, 65ನೇ 71ರ ಯುದ್ಧಕ್ಕೆ ಹೋಗಿರೋದು ಇದೆಲ್ಲ ಮಾತಾಡಲಿ ಬೇರೆ ಟೈಮ್ನಲ್ಲಿ. ಈಗ ನಮ್ಮ ಸೈನಿಕರ ಬಗ್ಗೆ ಇವರಿಗೆ ಅಭಿಮಾನ ಇದೆಯಾ? ಇಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ತಮ್ಮ ಸಾಧನೆಗಳನ್ನು, ತಂತ್ರಜ್ಞಾನವನ್ನು, ತಮ್ಮ ಏನು ಒಂದು ಧೈರ್ಯ, ಸ್ಥೈರ್ಯ, ಒಂದು ಶೌರ್ಯವನ್ನು ಹೇಗೆ ವ್ಯಕ್ತಪಡಿಸಿದರೆ ಇವತ್ತು ಸ್ವತಃ ನಾವು ನೋಡ್ಬೋದು. ಇದು ಅದ್ಭುತವಾಗಿ ತಮ್ಮ ಕಾರ್ಯಾಚರಣೆಯನ್ನು ಮಾಡಿರೋದನ್ನು ಎಲ್ಲರೂ, ಇಡೀ ವಿಶ್ವವೇ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದಿದೆ. ಇವತ್ತು ಭಯೋತ್ಪಾದಕರಿಗೆ ಯಾವುದೇ ನೆಲೆ ಇಲ್ಲ ಅನ್ನೋವಂಥದ್ದು ಇಡೀ ವಿಶ್ವವೇ ಭಾರತದ ಜೊತೆಯಲ್ಲಿ ನಿಂತಿದೆ. ಇಡೀ ಭಾರತದ ಜೊತೆಯಲ್ಲಿ ಇಡೀ ವಿಶ್ವವೇ ನಿಂತ್ಕೊಂಡು ಪಾಕಿಸ್ತಾನ ಮಾಡಿದಂಥ ಏನು ಭಯೋತ್ಪಾದನೆ ಬೆಂಬಲ ಮತ್ತು ತರಬೇತಿಗೆ ಸಂಪೂರ್ಣವಾಗಿ ಖಂಡಿಸಿದ್ದಾರೆ, ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ತೆಗಳಿದ್ದಾರೆ. ಹಾಗಾಗಿ ಭಾರತದ ಜೊತೆಯಲ್ಲಿ ಇಡೀ ವಿಶ್ವದ ಎಲ್ಲ ದೇಶಗಳು, ಇಸ್ಲಾಮಿಕ್ ದೇಶಗಳಿಂದ ಹಿಡಿದು ಎಲ್ಲ ದೇಶಗಳೂ ಭಾರತವನ್ನು ಕೊಂಡಾಡಿರುವಂಥದ್ದಿದೆ. ಹಾಗಾಗಿ ಇವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿ